ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ದೋಸೆ ಅಕ್ಕಿ ತೊಗೊಂಡು ಅದರಲ್ಲಿ ಉತ್ತಪ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಹಾಕಿ, ಕಾಯಿ ಮೆಣಸು, ಕ್ಯಾರೆಟ್ ತುರಿ ಎಲ್ಲ ಹಾಕಿ ಬೆಳಗ್ಗೆಗೆ ಉತ್ತಪ್ಪ ನಾಷ್ಟಕ್ಕೆ ಮಾಡ್ತಾಯಿದ್ದೀನಿ. ಇಲ್ಲೇ 2.5 ಲೋಟ ತೊಗೊಂಡಿದ್ದೀನಿ. 2.5 ಲೋಟ ಅಲ್ಲ, 2.25 ಲೋಟ ತೊಗೊಂಡಿದ್ದೀನಿ ದೋಸೆ ಅಕ್ಕಿ. ನೀವು ಯಾವುದಾದ್ರೂ ತೊಗೋಬೋದು. ರೇಷನ್ ಅಕ್ಕಿ ಇದ್ದರೂ ಕೂಡ ತೊಗೋಬೋದು, ಸೋನಾ ಮಸೂರಿ ಇದ್ರೂ ತೊಗೋಬೋದು. ನಿಮ್ಗೆ ಯಾವ್ದು ಇರ್ತದೋ ಅದನ್ನು ತೊಗೋಬೋದು ಅಕ್ಕಿನ. ಇಲ್ಲಿ 2.25 ಲೋಟಕ್ಕೆ ಒಂದು 1/4 ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಒಂದು 2 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ. ಎಲ್ಲ ಹಾಕಿ ಸರಿ ಧೂಳು ಹೋಗೋ ತನಕ ತೊಳ್ಕೊಂಡು ಬರಬೇಕು. ಒಂದು 2, 3, 4 ಸಲ ತೊಳ್ಕೊಂಡು ಬರ್ತೀನಿ ನಾನೀಗ. ನೋಡಿ, ಸರಿ ಒಂದು 4-5 ಸಲ ತೊಳ್ಕೊಂಡು ಬಂದು ಒಂದು 4-5 ಗಂಟೆ ಬಿಟ್ಟು ಬಿಡಬೇಕು. 4ರಿಂದ 5-6 ಗಂಟೆ ತನಕ ಬಿಟ್ಟರೆ ಸಂಜೆ 6 ಗಂಟೆ ಆಗುವಾಗ ರುಬ್ಲಿಕ್ಕೆ ಸರಿ ಆಗ್ತದೆ. ಈಗ ಬೆಳಿಗ್ಗೆ 11 ಗಂಟೆ ಆಗಿದೆ, ನಾನು ನೆನಕ್ಕೆ ಹೋಗ ಸಂಜೆ ರುಬ್ತೀನಿ. ಈಗ ಮುಚ್ಚಿ ಸೈಡಿಗೆ ಇಟ್ಬಿಡುವ. ನೋಡಿ, ಈಗ ಸಂಜೆ ಆಗಿದೆ, ರುಬ್ಕೊತಾ ಇದ್ದೀನಿ. ಮತ್ತೆ ತೊಳೆಯೋದೇನು ಬೇಡ, ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಗ್ರೈಂಡರಲ್ಲಾದರೂ ರುಬ್ಕೋಬೋದು, ಮಿಕ್ಸಿಯಲ್ಲಾದರೂ ಹಾಕ್ಕೋಬೋದು. 2 ಬೇಸಲ್ಲಿ ರುಬ್ತಾ ಇದ್ದೀನಿ ನಾನು. ಅವಲಕ್ಕಿ ಹಾಕ್ತಾಯಿಲ್ಲ, ಎಂಥದ್ದು ಮಂಡಾಳು ಹಾಕ್ತಾಯಿಲ್ಲ, ಅನ್ನ ಹಾಕ್ತಾಯಿದ್ದೀನಿ. ಮಿಕ್ಕಿರುವಂಥ ಅನ್ನನ 1 ಕಪ್ಪಷ್ಟಿದೆ ಇದು ಅನ್ನ. 2 ಬ್ಯಾಚಿಗೆ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಅನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ಬೇಕು. ಇದನ್ನ ನೋಡಿ, ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈ ಥರ ಎಷ್ಟು ತರತರ ಇರಬಾರ್ದು, ಫೈನ್ ಪೇಸ್ಟ್ ಆಗಬೇಕದು. 2 ಬ್ಯಾಚಲ್ಲೇ ರುಬ್ಬಿದ್ದೀನಿ ನಾನು. ಮಿಕ್ಕಿರೋದು ಇದೇ ಥರ ರುಬ್ಕೋತಾ ಇದ್ದೀನಿ. ನೋಡಿ, ಈಗೆಲ್ಲ ಹಿಟ್ಟು ರುಬ್ಬಿ ಆಯಿತು. ಸ್ವಲ್ಪ ಉಪ್ಪು ಸಕ್ಕರೆ ಸೇರಿಸಿ ಕಲಸಿ ಇಟ್ಟುಬಿಡಬೇಕು ಬೆಳಗಿನ ತನಕ ಮುಚ್ಚಿ. 1 ಚಮಚದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಕೂಡ ಹಾಕ್ಕೊಂಡು ಒಂದು ಸಲ ಕೈಲಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ಬೇಕು ಬೆಳಗಿನ ತನಕ. ಈಗ ಹಿಟ್ಟು ಕಲಸಿ ಆಗಿತ್ತು ನೋಡಿ. ಈಗ ಮೇಲೆ ಮುಚ್ಚಿ ಬೆಳಗಿನ ತನಕ ಇಟ್ಟುಬಿಡ್ತೀನಿ, ಒಂದು 8-10 ತಾಸು. ಅಂದರೆ ಹಿಟ್ಟು ಹುಳಿ ಬರ್ತದೆ ಚೆನ್ನಾಗಿ. ನೋಡಿರಿ, ಈಗ ಬೆಳಗ್ಗೆ ಆಗಿದೆ, ತೆಗೆದು ನೋಡ್ತಾ ಇದ್ದೀನಿ. ಹಿಟ್ಟು ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ 1 ಟೀ ಸ್ಪೂನಷ್ಟು ಅಜ್ವಾನ ಹಾಕ್ಕೋತಾ ಇದ್ದೀನಿ ತಿಕ್ಕಿ. ಇದಕ್ಕೆ ಬೇಕಾಗಿರುವಂಥದ್ದು ಉತ್ತಪ್ಪ ಮಾಡಲಿಕ್ಕೆ ಕ್ಯಾರೆಟು, ಕಾಯಿ ಮೆಣಸು, ಕರಿಬೇವು, ಕೊತ್ತಂಬರಿ, ಈರುಳ್ಳಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ, 1 ಚಮಚದಷ್ಟು ತಿಕ್ಕಿ ಹಾಕ್ಕೋತಾ ಇದ್ದೀನಿ. ಕೈಲೇ ಚೆನ್ನಾಗಿರ್ತೈತಿ. ಉಪ್ಪಂತರೂ ನಿನ್ನೆ ರಾತ್ರಿ ಹಾಕಿಟ್ಟಿದ್ದೆ. ಈಗ ಮಿಕ್ಸ್ ಮಾಡಿಕೊಂಡು ಉತ್ತಪ್ಪ ಮಾಡ್ಕೊಳ್ಳುವ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ, ಉಬ್ಬಿ ಹುಳಿ ಅಷ್ಟು ಚೆನ್ನಾಗಿ ಬಂದಿದೆ. ಚಳಿಗಾಲದಲ್ಲಿ ಉಬ್ಬಿ ಬರಲಿಲ್ಲ ಅಂದರೆ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿಟ್ಟರೆ ಚೆನ್ನಾಗಿ ಉಬ್ಬಿ ಬರ್ತೈತಿ ಹಿಟ್ಟು. ಗಟ್ಟಿ ಮುಚ್ಚಳ ಮುಚ್ಚಿ ಗ್ಯಾಸನ್ನು ಆನ್ ಮಾಡಿಬಿಟ್ಟು ದೋಸೆ ಹಂಚಿಟ್ಟಿದ್ದೀನಿ. ದೋಸೆಗೆ ಎಣ್ಣೆ ಹಚ್ಚಿ, ದೋಸೆಗೆ ಎಣ್ಣೆ ಅಲ್ಲ, ದೋಸೆ ಕಾವಲಿಗೆ ಎಣ್ಣೆ ಹಚ್ಚಿ ಹಾಕೋತಾ ಇದ್ದೀನಿ ಹಿಟ್ಟು. ನೋಡಿ, ಇದೇ ಥರ ಹಾಕಬೇಕು, ಅಗಲ ಮಾಡಲಿಕ್ಕಿಲ್ಲ. ಅದನ್ನು ಹಾಕಿ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಂಥದ್ದು ಎಲ್ಲ ಸ್ವಲ್ಪ ಹಾಕ್ಕೊಳ್ಬೇಕು. ಈಗಲೇ ಹಾಕ್ಕೊಂಡ್ಬಿಡ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಲಿಕ್ಕೆ ಹೋದರೆ ಅದು ಅಂಟುವುದಿಲ್ಲ ಅದರೊಳಗೆ. ಈರುಳ್ಳಿ ಅದೆಲ್ಲ, ಕ್ಯಾರೆಟು, ಕಾಯಿ ಮೆಣಸು ಮಕ್ಕಳು ತಿನ್ನೋದಿಲ್ಲ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಬಿಟ್ಟುಬಿಡಬೇಕು. ಇಷ್ಟು ಮಾಡಿ ಒಂದು 2 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಮೇಲೆ ಎಣ್ಣೆನೋ ತುಪ್ಪನೋ ನಿಮ್ಗೆ ಇಷ್ಟ ಇದ್ದದ್ದು ಹಾಕ್ಕೋಬೋದು. 1 ನಿಮಿಷ ಬೆಂದಾದಮೇಲೆ ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ. ತುಪ್ಪ ಎಣ್ಣೆ ಯಾವುದಾದ್ರೂ ಸೇರಿಸ್ಕೋಬೋದು. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೆಂದ ಮೇಲೆ ತಿರು ಹಾಕ್ಕೊಂಡ್ರೆ ಆಯಿತು. ನೋಡಿ, ಈಗ ಬೆಂದಿದೆ, ಸೂಪರಾಗಿ ಬಂದಿದೆ ಉತ್ತಪ್ಪ. ನೋಡಿ, ಆ ಕಡೆ ಈ ಕಡೆಗೆ ಒತ್ತುಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ತೊಗೊಳ್ಬೇಕು. ಈರುಳ್ಳಿ ಎಲ್ಲ ಕೆಂಪಗಾಗೋ ತನಕ. ಹಸಿ ತೆಗೆದುಬಿಟ್ರೆ ಒಳಗಡೆ ಹಿಟ್ಟು ಹಸಿ ಇರ್ತದೆ. ಹಾಗಾಗಿ ನೋಡಿ, ಈ ಥರ ಎಲ್ಲ ಬೇಯಿಸ್ಕೊಂಡು ತೊಗೊಳ್ಬೇಕು. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ಉತ್ತಪ್ಪ. ಬೆಳಗಿನ ತಿಂಡಿಗೆ, ಸಂಜೆಗೆ, ನಾಷ್ಟಕ್ಕೆ ಯಾವುದಕ್ಕಾದ್ರೂ ಆಗ್ಬೋದು. ನೀವು ಸಹ ಮಾಡ್ಕೊಳ್ಳಿ. ಹೇಗೆ ಬಂತಂದು ತಿಳಿಸಿ. ನೋಡಿರಿ, ರುಚಿ ಆಗಿರುವಂಥ ಉತ್ತಪ್ಪ ರೆಡಿಯಾಗಿದೆ. ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೀವು ಸಹ ಮಾಡ್ಕೊಳ್ಳಿ, ಹೇಗೆ ಬಂತಂದು ತಿಳಿಸಿ. ಶೇಂಗಾ ಚಟ್ನಿ ಒಟ್ಟಿಗೆ ಸರ್ವ್ ಮಾಡಿದ್ದೀನಿ. ಕಾಯಿ ಚಟ್ನಿ ಅಲ್ಲ, ಶೇಂಗಾ ಚಟ್ನಿ.